ಇವರೆಲ್ಲ ಒಂದೇ. ಇವಾಗೆಲ್ಲ ಬೆಳಗ್ಗೆ ಅನ್ಸಗಳು ಕಿತ್ತಾಡು ಸಾಯಂಕಾಲ ಕಂಡ ಕೊಟ್ಟರೆ ಒಂದು ಕಡೆ ಸೇರ್ಕೋತೀನಿ ನನ್ನ ಮಕ್ಕಳು. ನಾವೇ ಪಾಪಿಗಳು ಓಟ್ ಹಾಕ್ಬಿಟ್ಟು ನಮ್ಮ ಜುಟ್ಟ ಅವ್ರ ಕೈ ಕೊಟ್ಬಿಟ್ಟು ನಾವಿವಾಗ ಸ್ವಾಮಿ ಕಾಲಿಡಿಬೇಕು ಅವ್ರಿಗೆ. ಇವ್ರು ಮಾಡೋದು ಯಾಕೆ, ಫೋನ್ ಪೇ ಮಾಡೋದು ಯಾಕೆ, ಮಾಡಿ ಮಾಡಿ ಅಂತ ಇವ್ರು ಬಡ್ಕೋತಾರೆ. ಮಾಡಿದ್ಮೇಲೆ ನಮ್ಮ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ಟಬೇಕು. ಯಾರನ್ನ ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ. ಏನಕ್ಕೆ ಮಾಡ್ತಾವ್ರೆ ಅನ್ನೋದು ಒಂದು ದಿಕ್ಕಿಲ್ಲ. ಎಲ್ಲಿ ಮಾಡೋಕ್ಕಾಗತ್ತಮ್ಮ ಹೇಳಿ. 2 ರೂಪಾಯಿ ಜಾಸ್ತಿ ಹೇಳಿದ್ರೆ ಗಿರಾಕಿ ಬರಲ್ಲ, ಪಕ್ಕದ ಅಂಗಡಿಗೆ ಹೋಗ್ತಾರೆ. ಯಾರಿಗೋ ವ್ಯಾಪಾರ ಆಗುತ್ತೆ, ನಮ್ಗೆ ವ್ಯಾಪಾರ ಇರಲ್ಲ. ನಾವೇನು ಮಾಡೋಕ್ಕಾಗತ್ತಮ್ಮ? ನಮಗೇನು ನೋಟಿಸ್ ಇನ್ನೂ ಬಂದಿಲ್ಲ. ನಾವಿಲ್ಲಿ ಒಂದು ನಿಂಬೆಹಣ್ಣು ತಗೋತಾರೆ 5 ರೂಪಾಯಿ ಫೋನ್ ಪೇ ಮಾಡ್ತಾರೆ. ನಾವು ಅದನ್ನೆಲ್ಲ ಕೂಡಾಕಿ ಈ ನನ್ನ ಮಕ್ಳಿಗೆ ನಾವು ಟ್ಯಾಕ್ಸ್ ಎಲ್ಲಿಂದ ತಂದು ಕಟ್ಟೋಕ್ಕಾಗತ್ತೆ ನೋಡಿ. ಈಗ ಅವ್ರು ಯಾರೋ ವ್ಯಾಪಾರ ಮಾಡಿದ್ರು, ಬೆಳಗಿನ 4 ಜನ ಮಾಡೋರೆ ಫೋನ್ ಪೇ, ದುಡ್ಡಿಲ್ಲ, ಬ್ಯಾಗ್ ಹಾಕ್ಕೊಟ್ಟಿರ್ತಾರೆ, ಕ್ಯಾಶ್ ಇಲ್ಲ ಅಂತಾರೆ. ಮಾಡಲಿಲ್ಲ ಅಂದರೆ ನಮ್ಮ ವ್ಯಾಪಾರ ಹೋಯ್ತದೆ. ಇವ್ರಿಗೆ ಎಲ್ಲಿಂದ ಟ್ಯಾಕ್ಸ್ ಕಟ್ಟಲಿಕ್ಕಾಗತ್ತೆ? 5 ರೂಪಾಯಿ ನಿಂಬೆಹಣ್ಣಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಎಲ್ಲಿಂದ ತಂದು ಕಟ್ಟಾಗುತ್ತೆ? ಬ್ಯಾಂಕಲ್ಲಿ ಹೋಗಿ ಬ್ಯಾಂಕ್ ಎಂಟ್ರಿ ಮಾಡ್ಸೋಕೆ ಹೋದರೆ ಅವ್ರು ಉಗಿತಾರೆ. ಇವರು ಮಾಡೋದು ಯಾಕೆ, ಫೋನ್ ಪೇ ಮಾಡೋದು ಯಾಕೆ, ಮಾಡಿ ಮಾಡಿ ಅಂತ ಇವ್ರು ಬಡ್ಕೋತಾರೆ. ಮಾಡಿದ್ಮೇಲೆ ನಮ್ಮ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ಟಬೇಕು. ಇದು ಮಾಡಲಿ, ಇವರು ಯಾರಿಗೆ ಮಾಡಬೇಕು? ದೊಡ್ಡವ್ರು ಮಾಡಲಿ. ನೋಡಿ, ಬೇರೆ ಕಡೆ ಹೋಗ್ತಾರೆ, ಹೋಟ್ಲಲ್ಲಿ 80 ರೂಪಾಯಿ ಒಂದು ಮಸಾಲೆ ದೋಸೆ, 4 ರೂಪಾಯಿ GST ತಗೋತಾರೆ. 4 ರೂಪಾಯಿ 84 ರೂಪಾಯಿ. ಅವ್ರು ಗೌರ್ಮೆಂಟ್ ನಮ್ಮ ದುಡ್ಡು ನಾವೇ ಕೊಡೋದು ಅಂತ ತಗೊಳ್ಳಿ. ದೊಡ್ಡ ಅಂಗಡಿಯವ್ರಿಗೆ, ಮಾಲ್ನವ್ರಿಗೆ, ಇವ್ರಿಗೆ ತಗೊಳ್ಳಿ. ನಾವು ಫುಟ್ಪಾತ್ ವ್ಯಾಪಾರದವ್ರಿಗೆ, ಹಾಲು ವ್ಯಾಪಾರದವ್ರಿಗೆ, ಆ ವಾಶ್ರೂಮ್ಗೆ ಹೋದ್ರೆ 3 ರೂಪಾಯಿಗೆ ಫೋನ್ ಪೇ ಮಾಡ್ಬಿಟ್ಟು ಹೋಗ್ತಾರೆ. ಅವರೆಲ್ಲ ಕಟ್ಟೋಕ್ಕಾಗತ್ತಾ? ಇವ್ರಿಗೆ ಏನಕ್ಕೆ ಸರ್ಕಾರ ಅವ್ರು ನಡೆಸ್ತಾವ್ರ, ಏನು ಕೊಳ್ಳೆ ಹೊಡಿತಾವ್ರ, ಏನು ಅರ್ಥ ಆಗ್ತಾಯಿಲ್ಲ.